ಚನ್ನಪಟ್ಟಣ ಉಪಚುನಾವಣೆಯ ಕಣ ಪ್ರತಿ ಕ್ಷಣವೂ ಸಹ ರಂಗೇರ್ತಾ ಇದೆ. ಕಾಂಗ್ರೆಸ್ ಪಕ್ಷ ಉಪಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಈಗಾಗಲೇ ಒಂದು ರೀತಿಯಲ್ಲಿ ಬೀಡು ಬಿಟ್ಟಿದೆ. ಇದುವರೆಗೆ ಹೇಳ್ತಾ ಇರುವಂತದ್ದು ಒಂದೇ ಮಾತು, ಅಚ್ಚರಿ ಅಭ್ಯರ್ಥಿ ಕಣಕ್ಕೆ ಇಳಿಯುತ್ತಾರೆ. ಹಾಗಾದ್ರೆ ಆ ಅಚ್ಚರಿ ಅಭ್ಯರ್ಥಿ ಯಾರು? ನಿಮ್ಮ ತಲೆಯಲ್ಲಿ ಹಲವಾರು ಹೆಸರುಗಳು ಬಂದು ಹೋಗ್ತಾ ಇದೆ. ಪ್ರಿಯ ಕನ್ನಡ ಮನಸ್ಸುಗಳೇ, ನಮಸ್ಕಾರ. ನಾನು ನಿಮ್ಮ ಗೋರಾ ಶ್ರೀನಿವಾಸ್. ನೀವು ನೋಡ್ತಾ ಇದ್ದೀರಿ ಕರ್ನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾ. ಭಾರತದಲ್ಲಿ 2024ರ ಲೋಕಸಭಾ ಚುನಾವಣೆ ಇತ್ತೀಚೆಗೆ ತಾನೇ ನಡೆದು ಕರ್ನಾಟಕದಲ್ಲೂ ಸಹ 3 ಉಪಚುನಾವಣೆಗಳು ಈ ಲೋಕಸಭಾ ಚುನಾವಣೆಯಿಂದಲೇ ನಡೆಯಲಿಕ್ಕೆ ಸನ್ನದ್ಧವಾಗಿವೆ. ಅದರಲ್ಲೊಂದು ಚನ್ನಪಟ್ಟಣ. ಇಡೀ ರಾಷ್ಟ್ರದ ಜೊತೆಗೆ ಇಡೀ ನಮ್ಮ ಕರ್ನಾಟಕ ರಾಜ್ಯ ಈ ಚುನಾವಣೆಯ ಹಿಂದೆ ನಿಂತಿದೆ. ಕಾರಣ ಏನಪ್ಪಾ ಅಂದ್ರೆ, ಒಂದು ಮಾಜಿ ಮುಖ್ಯಮಂತ್ರಿ, 2 ಬಾರಿ ಮುಖ್ಯಮಂತ್ರಿ ಆಗಿದ್ದಂತಹ ಎಚ್.ಡಿ. ಕುಮಾರಸ್ವಾಮಿ ಅವರ ಕ್ಷೇತ್ರ ಒಂದೆಡೆಯಾದ್ರೆ, ನಾನು ರಾಜಕೀಯವನ್ನ ಇಲ್ಲಿಂದಲೇ ಆರಂಭ ಮಾಡಿದ್ದೆ, ನಾನು ಸಹ ಇದೇ ಜಿಲ್ಲೆಯವನು, ಈ ತಾಲೂಕಿನ ಒಂದು ಹೋಬಳಿಯಲ್ಲಿ ನಾನು ಸ್ಪರ್ಧೆ ಮಾಡಿದ್ದೆ ಎನ್ನುವ ಮಾತಿನಿಂದ ಡಿ.ಕೆ. ಶಿವಕುಮಾರ್ ನಾನು ಸ್ಪರ್ಧೆ ಮಾಡ್ತೇನೆ ಎನ್ನುವ ನಿಟ್ಟಿನಲ್ಲಿ ಈ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರವನ್ನ ಕರ್ನಾಟಕ ತಿರುಗಿ ನೋಡುವಂತಾಗಿದೆ. ಈಗಾಗಲೇ ಹಲವಾರು ನಾಯಕರುಗಳ ಹೆಸರುಗಳು, ಅಂದ್ರೆ ಸ್ಪರ್ಧೆ ಮಾಡುವಂತ ನಾಯಕರ ಹೆಸರುಗಳು ಬಂದು ಹೋಗಿದೆ. ಈ ಹಿಂದೆ ನಾನು ಸಹ ನಮ್ಮ ಈ ಕರ್ನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾ ಮೂಲಕವೇ ನಾನು ಹಲವಾರು ಹೆಸರುಗಳನ್ನು ಪ್ರಸ್ತಾಪ ಮಾಡಿದ್ದೆ. ಅದರಲ್ಲಿ ಒಂದು ಹೆಸರು ಮಾತ್ರ ಬಿಟ್ಟು ಮಾಡಿದ್ವಿ, ಯಾಕಂದ್ರೆ ಅದು ಖಚಿತತೆ ಇರಲಿಲ್ಲ ಅಂತ ಹೇಳಿ. ಒಂದೆಡೆ ಡಿ.ಕೆ. ಸುರೇಶ್, ರಘುನಂದನ್ ರಾಮಣ್ಣ, ದುಂತೂರು ವಿಶ್ವನಾಥ್, ಕೊನೆಗೆ ಮಾಜಿ MP ಆದಂತಹ ನಟಿ ರಮ್ಯಾ ಸೇರಿದಂತೆ ಹಲವಾರು ನಾಯಕರ ಹೆಸರುಗಳನ್ನ ನಾವು ಸಹ ಹೇಳಿದ್ವಿ. ಅದಕ್ಕೆ ಹಲವಾರು ಕಾರಣಗಳು ಇದ್ದು, ಅವೆಲ್ಲ ಚರ್ಚೆಯಲ್ಲಿ ಇದ್ದು. ಒಂದು ಹೆಸರು ಬಿಟ್ಟಿದ್ದೆ ಎಂದೆ, ಆ ಹೆಸರು ಬಂದು ಕುಸುಮ ಸರ್ ಅವರು ಸಹ ಬೆಂಗಳೂರಿನಲ್ಲಿ 2 ಬಾರಿ ಸ್ಪರ್ಧೆ ಮಾಡಿದ್ರು. ಚನ್ನಪಟ್ಟಣಕ್ಕೂ ಸಹ ಡಿ.ಕೆ. ಸಹೋದರರು ಆಕೆಯನ್ನು ತಂದು ನಿಲ್ಲಿಸ್ತಾರೆ ಅನ್ನುವಂಥ ಮಾತು ಸಹ ಈಗಲೂ ಜನಜನಿತವಾಗಿದೆ. ಇವರೆಲ್ಲರನ್ನ ಹೋಲಿಸಿಕೊಂಡಂತ ಸಂದರ್ಭದಲ್ಲಿ 2 ಹೆಸರು ಮಾತ್ರ ಈಗ ಮುಂಚೂಣಿಯಲ್ಲಿದೆ. ಒಂದು ರಘುನಂದನ್ ರಾಮಣ್ಣ ಮತ್ತೆ ರಮ್ಯಾ. ಇವು ಫೈನಲ್ ಏನಲ್ಲ, ಆದರೆ ಚರ್ಚೆಯಲ್ಲಿರುವಂತಹ 2 ಹೆಸರುಗಳು. ಇವೆಲ್ಲಕ್ಕೂ ಕಳಸ ಇಟ್ಟಂತೆ ಡಿ.ಕೆ. ಶಿವಕುಮಾರ್ ಅವರು ನಾನೇ ಅಭ್ಯರ್ಥಿ ಅಂತ ಈಗಾಗಲೇ ಹೇಳಿದ್ದಾರೆ. ಅದ್ರ ಜೊತೆಗೆ ಜನಸ್ಪಂದನ ಕಾರ್ಯಕ್ರಮ, ಸರ್ಕಾರದ ಒಂದು ಕಾರ್ಯಕ್ರಮವನ್ನು, ನಿಮ್ಮ ಬಾಗಿಲಿಗೆ ಬಂದಿದೆ ಸರ್ಕಾರ ಎನ್ನುವ ಕಾರ್ಯಕ್ರಮದಲ್ಲಿ ನಾನು ಈ ಕ್ಷೇತ್ರದಲ್ಲಿ ಉಪಚುನಾವಣೆಗೆ ನಿಲ್ಲುತ್ತೇನೆ. ಕಾರಣ ಏನು ಅಂದರೆ, ಇಲ್ಲಿ ಯಾರೂ ಇಲ್ಲ, ಶಾಸಕ ಸ್ಥಾನ ಖಾಲಿ ಇದೆ, ಹಾಗಾಗಿ ನಾನೇ ಅಭ್ಯರ್ಥಿ ಅಂತಲೂ ಸಹ ಅವರು ಘೋಷಣೆಯನ್ನು ಮಾಡಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಚನ್ನಪಟ್ಟಣ ಉಪಚುನಾವಣಾ ಕ್ಷೇತ್ರ ಇಡೀ ಕರ್ನಾಟಕ ರಾಜ್ಯ ವಿರೋಧ ಪಕ್ಷದ ಸಮೇತ ತಿರುಗಿ ನೋಡುವಂತಾಗಿದೆ. ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಮತ್ಯಾರು ಕಣಕ್ಕೆ ಇಳಿಯಲಿದ್ದಾರೆ? ಆಮದು ನಾಯಕರ, ಸ್ಥಳೀಯ ನಾಯಕರ, ಮೈತ್ರಿ ಪಕ್ಷಗಳಿಂದ ನಿಖಿಲ್ ಕುಮಾರಸ್ವಾಮಿ ಅಥವಾ ಸಿ.ಪಿ. ಯೋಗೇಶ್ವರ್, ಇಬ್ಬರಲ್ಲಿ ಯಾರು ನಿಲ್ತಾರೆ ಅವರನ್ನ ನೋಡಿಕೊಂಡು ಚುನಾವಣೆಗೆ ಯಾವ ವ್ಯಕ್ತಿಯನ್ನು ಕಣಕ್ಕಿಳಿಸಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದ ನಿರ್ಧಾರವಾದರೆ, ಮೈತ್ರಿ ಪಕ್ಷಗಳು ಸಹ ಡಿ.ಕೆ. ಶಿವಕುಮಾರ್ ನಿಂತರೆ ಯಾರನ್ನ ನಾವು ನಿಲ್ಲಿಸಬೇಕು, ಡಿ.ಕೆ. ಸುರೇಶ್ ನಿಂತರೆ ಯಾರನ್ನ ನಿಲ್ಲಿಸಬೇಕು, ಜೊತೆಗೆ ಬಹಳ ಮುಖ್ಯವಾಗಿ ಅವರಲ್ಲಿ ಮತ್ತಷ್ಟು ಗೊಂದಲ ಇರುವಂಥದ್ದು ಮೈತ್ರಿ ಪಕ್ಷಗಳಲ್ಲಿ, ಅದರಲ್ಲಿ ವಿಶೇಷವಾಗಿ JDSನಲ್ಲಿ ಅಂದರೆ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತೇವೆ ರಾಮನಗರದಲ್ಲಿ. ನಾವು ಇದುವರೆಗೆ ಹೇಳ್ಕೊಂಡು ಬಂದಿದ್ದೀವಿ, ರಾಮನಗರ ಚನ್ನಪಟ್ಟಣ ನನಗೆ 2 ಹೃದಯಗಳು, ನನಗೆ 2 ಕಣ್ಣುಗಳು, ಇದು ನನ್ನ ಕರ್ಮಭೂಮಿ ಅಂತ ಹೇಳ್ಕೊಂಡೇ ಬಂದಿದ್ದಾರೆ. ಆದರೆ ಈ ಬಾರಿ ಏನಾದರೂ ಇಂಥ ದೊಡ್ಡ ನಾಯಕರು, ಉಪಮುಖ್ಯಮಂತ್ರಿ, ಮಾಜಿ ಸಂಸದರು ಅಥವಾ ರಮ್ಯಾ, ಈ ಥರ ಒಂದು ಹೆಸರುವಾಸಿಯಾದಂಥವರು ಅಥವಾ ಗೆಲ್ಲುವಂಥ ವ್ಯಕ್ತಿ ನಿಂತುಕೊಂಡ್ರೆ ನಮ್ಮ JDS ಅಸ್ತಿತ್ವ ಏನು ಅನ್ನುವಂಥದ್ದು ಅವರ ಗೊಂದಲವಾಗಿದೆ. ಆ ಹಿನ್ನೆಲೆಯಲ್ಲಿ ಸಿ.ಪಿ. ಯೋಗೇಶ್ವರ್ಗೂ ಸಹ ಅವರು ಅಭ್ಯರ್ಥಿಯನ್ನಾಗಿ ಇನ್ನೂ ಘೋಷಿಸದೆ ನಿಧಾನವನ್ನು ಕಾಯ್ದುಕೊಂಡಿದ್ದಾರೆ. ಹಾಗಾದರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ನಿಂತರೆ ಅಥವಾ ಸೋತ್ರೆ ಅನ್ನುವಂಥ ದೊಡ್ಡ ಪ್ರಶ್ನೆ ಎದುರಾಗಿದೆ. ಸರ್ಕಾರ ಅವ್ರ ಬೆನ್ನಿಗಿದೆ, 3 ಚುನಾವಣೆ ನಡೆಯುತ್ತೆ, ಆ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಗೆಲ್ತಾರೆ ಅಂತೇಳಿ ಕಾಂಗ್ರೆಸ್ನ ಹಲವಾರು ಮುಖಂಡರುಗಳು ಮತ್ತು ಕಾರ್ಯಕರ್ತರು ಹೇಳುವುದು ಒಂದೆಡೆಯಾದರೆ, ಸಿ.ಪಿ. ಯೋಗೇಶ್ವರ್ಗೆ ಏನಾದ್ರೂ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಮೈತ್ರಿ ಪಕ್ಷದಿಂದ ಟಿಕೆಟ್ ಕೊಡದೆ ಹೋದ್ರೆ ಬಹುತೇಕ JDS ಕಾರ್ಯಕರ್ತರು ಸಹ ಬಿಜೆಪಿ ಅಥವಾ ಸಿ.ಪಿ. ಯೋಗೇಶ್ವರ್ ಅವರ ಬೆನ್ನೆ ಹಿಂದೆ ಇರ್ತೇವೆ ಅನ್ನುವಂಥ ಹಲವಾರು ಮಾತುಗಳು ಕೇಳಿ ಬರ್ತಾ ಇದೆ. ಯಾಕಂದ್ರೆ CN ಮಂಜುನಾಥ್ ಅವರನ್ನ ಗೆಲ್ಸಿರೋ ಕಾರಣ, ಗೆಲುವಿಗೆ ಕಾರಣರಾದಂತಹ ಸಿ.ಪಿ. ಯೋಗೇಶ್ವರ್ ಅವರು ಇಲ್ಲಿ ನಿಲ್ಲಬೇಕು ಅನ್ನುವಂಥದ್ದು. ಈ ಮೊದಲೇ ಹೇಳ್ದಂಗೆ ಸಿ.ಪಿ. ಯೋಗೇಶ್ವರ್ದು ಎಲ್ಲಿ ಬೇಕಾದರೂ ಯಾವ ಚಿಹ್ನೆಯಡಿ ನಿಲ್ಬೇಕಾದ್ರೂ ನಾನು ನಿಲ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಆದರೂ ಇನ್ನು ಚುನಾವಣೆಗೆ ಅಭ್ಯರ್ಥಿ ಯಾರು ಎಂಬ ಘೋಷಣೆಯನ್ನು ಇನ್ನು ಮೈತ್ರಿ ನಾಯಕರು ಮಾಡಿಲ್ಲ. ಅದು ಒತ್ತಟ್ಟಿಗೆಲ್ಲಿ ಕಾಂಗ್ರೆಸ್ ಅಳತೆಗೆ ಬಂದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ನಿಲುವೇನು ಎಂಬ ಒಂದು ಚರ್ಚೆಯನ್ನು ಹಲವಾರು ಮುಖಂಡರು ಮತ್ತು ಕಾರ್ಯಕರ್ತರ ಮುಂದೆ ಇಟ್ಟಂಥ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳನ್ನು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಕೊಟ್ಟಿದ್ದೇವೆ. ಯಾರು ಏನು ಬೇಕಾದರೂ ಹೇಳ್ಕೋಬೋದು, ಲೋಕಸಭಾ ಚುನಾವಣೆನೇ ಬೇರೆ, ವಿಧಾನಸಭಾ ಚುನಾವಣೆನೇ ಬೇರೆ, ಸ್ಥಳೀಯ ಚುನಾವಣೆನೇ ಬೇರೆ ಅಂತ ಹೇಳ್ಬೋದು. ಆದರೂ ಅಷ್ಟು ಕಾರ್ಯಕರ್ತರು, ಅಷ್ಟು ಮತಗಳು ನಮಗೆ ನಿರಾಯಾಸವಾಗಿ ಬರ್ತವೆ ಕಾಂಗ್ರೆಸ್ಗೆ. ಅದರಲ್ಲೂ ಡಿ.ಕೆ. ಸುರೇಶ್ ನಿಂತರೆ.
ಡಿ.ಕೆ. ಶಿವಕುಮಾರ್ ನಿಂತ್ರೆ ಒಬ್ಬ ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನೋ ಕಾರಣಕ್ಕೆ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಮತವನ್ನು ಹಾಕ್ತಾರೆ. ನಮಗೆ ಬೇಕಾಗಿರೋದು ಕೇವಲ ಒಂದು 12,000 ರಿಂದ 13,000 ಮತಗಳು. ನಾವು 20,000ಕ್ಕೆ ಹೆಚ್ಚು ಮತಗಳನ್ನ ತಗೋತೀವಿ ಅಂದರೆ 85,000ಕ್ಕೆ ತಗೊಂಡಂಥ ಸಂದರ್ಭದಲ್ಲಿ 20,000ಕ್ಕೆ ಹೆಚ್ಚು ಮತಗಳನ್ನ ನಾವು ತೆಗೆದುಕೊಳ್ತೇವೆ. ಹಾಗಾಗಿ ಡಿ.ಕೆ. ಸುರೇಶ್ ನಿಲ್ಲಿ, ಡಿ.ಕೆ. ಶಿವಕುಮಾರ್ ನಿಲ್ಲಿ, ನಾವು ಖಂಡಿತವಾಗ್ಲೂ ನಮ್ಮ ಕ್ಷೇತ್ರದಲ್ಲಿ ಗೆಲುವನ್ನ ಸಾಧಿಸ್ತಾರೆ ಅನ್ನುವಂಥದ್ದು ಹಲವಾರು ಮುಖಂಡರ ವಾದವಾಗಿದೆ. ರಘುನಂದನ್ ರಾಮಣ್ಣ ಒಳ್ಳೆಯ ಅಭ್ಯರ್ಥಿ ಅಂತ ಹೇಳ್ಬೋದು, ಆದರೆ ಸಂಪೂರ್ಣವಾಗಿ ಚನ್ನಪಟ್ಟಣದಲ್ಲಿ ಹಿಡಿತ ಈ ಮೊದಲು ಇರಲಿಲ್ಲ. ಲೋಕಸಭಾ ಚುನಾವಣೆಗೆ ಸಂದರ್ಭದಲ್ಲಿ ಒಂದು ನಾಯಕತ್ವವನ್ನು ವಹಿಸಿಕೊಂಡಂತ ಸಂದರ್ಭದಲ್ಲಿ ಆ ನಾಯಕತ್ವದ ಗುಣವನ್ನ ಒಂದಷ್ಟು ಅಳವಡಿಸಿಕೊಂಡಿದ್ದಾರೆ. ಆದರೆ ಮೈತ್ರಿ ಪಕ್ಷದಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋದ್ರ ಮೇಲೆ ರಘುನಂದನ್ ರಾಮಣ್ಣನವರ ನಿಲ್ಲಿಸಬೇಕಾ ಬೇಡವಾ ಅನ್ನೋಂಥದ್ದು ಆ ಧುರೀಣರಿಗೆ ಬಿಟ್ಟಂತದ್ದು. ಇವೆಲ್ಲಕ್ಕಿಂತ ಮುಖ್ಯವಾಗಿ ಕುಸುಮರ್ ಅವರನ್ನ ಹೊರತುಪಡಿಸಿದ್ರೆ ರಮ್ಯರವರು ಮಾತ್ರ ಈ ಚಾನ್ಸ್ ಹೆಚ್ಚಿದೆ. ಒಟ್ಟಾರೆ ಎಲ್ಲಾ ವಿಸ್ತಾರವನ್ನು ತಗೊಂಡಂತ ಸಂದರ್ಭದಲ್ಲಿ ಎಲ್ಲಾ ಜಾತಿವಾರು ಮತಗಳನ್ನು ತಗೊಂಡಂತ ಸಂದರ್ಭದಲ್ಲಿ ರಮ್ಯರವರಿಗೆ ಬಹಳಷ್ಟು ಬಂದರೆ, ಡಿ.ಕೆ. ಸಹೋದರನ ಹೊರತುಪಡಿಸಿದರೆ, ರಘುನಂದನ್ ರಾಮಣ್ಣನವರನ್ನ ಹೊರತುಪಡಿಸಿದರೆ ರಮ್ಯವರಿಗೆ ಬಹಳಷ್ಟು ಚಾನ್ಸ್ ಇದೆ. ಯಾಕೆಂದರೆ 1,05,000ಕ್ಕೂ ಹೆಚ್ಚು ಮತಗಳು ಒಕ್ಕಲಿಗರ ಮತಗಳಾಗಿವೆ. ಕಾಂಗ್ರೆಸ್ಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ಮುಸ್ಲಿಂ ಸಮುದಾಯದ ಬಹುತೇಕ ಮತಗಳು ಅವರ ಪಾಲಾಗಲಿವೆ. ಆದರೆ ಸಿ.ಪಿ. ಯೋಗೇಶ್ವರ್ ಅವರು ಮೈತ್ರಿ ಪಕ್ಷದಿಂದ ಹೊರತುಪಡಿಸಿ ಪಕ್ಷೇತರವಾಗಿ ನಿಂತರೆ ಮುಸ್ಲಿಂ ಸಮುದಾಯದ ಮತಗಳ ಜೊತೆಗೆ ಒಕ್ಕಲಿಗರ ಮತಗಳು 2 ಭಾಗ ಆಗೋದ್ರಲ್ಲಿ ಸಂದೇಹ ಏನಿಲ್ಲ. ಮುಖ್ಯಮಂತ್ರಿ ಸ್ಥಾನದ ಅಭ್ಯರ್ಥಿ ಎಂದಂತ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಡಿ.ಕೆ. ಶಿವಕುಮಾರ್ ಅವರ ಕೈಯನ್ನ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಮತದಾರರು ಹಿಡಿಯುತ್ತಾರೆ. ಕಾರಣ ಏನಂದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಿದ್ದು ಸಹ ಅದೇ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಆಗ್ತಾರೆ, ನಮ್ಮ ಕ್ಷೇತ್ರದಿಂದ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ನಿಲುವಿನಲ್ಲಿ. ಇವೆಲ್ಲದಕ್ಕೂ ಆದಷ್ಟು ಶೀಘ್ರವಾಗಿ ನಿಮ್ಮ ಮುಂದೆ ಚುನಾವಣೆ ದಿನಾಂಕ ನಿಗದಿಯಾದ ಸಂದರ್ಭದಲ್ಲಿ ಸಂಪೂರ್ಣ ಮಾಹಿತಿಯನ್ನ, ಜಾತಿವಾರು ಮತಗಳ ವಿವರಣೆಯನ್ನ, ನಾಯಕರುಗಳ ಇಬ್ಬದಿತನವನ್ನ, ಅಂದರೆ ಯಾವ ಪಕ್ಷದಲ್ಲಿ ಇದ್ದರೆ ನನಗೆ ಅನುಕೂಲ, ಯಾವ ಪಕ್ಷಕ್ಕೆ ನಾನು ಬೆಂಬಲವನ್ನು ನೀಡಬೇಕು, ಯಾವ ಅಭ್ಯರ್ಥಿಗೆ ನಾನು ಬೆಂಬಲವನ್ನು ನೀಡಬೇಕು, ಯಾರು ಹೇಗೆ ಹೇಳ್ತಾರೆ ಅನ್ನೋ ಮಾಹಿತಿಯನ್ನು ಸಹ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಚುನಾವಣೆ ಘೋಷಣೆಯಾದ ನಂತರ. ಅದಕ್ಕೂ ಮುಂಚೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗಬೇಕು? ಡಿ.ಕೆ. ಶಿವಕುಮಾರ್ ನಿಂತ್ಕೊಂಡ್ರೆ ಎಷ್ಟು ಮತಗಳು ಬರ್ತವೆ? ಡಿ.ಕೆ. ಸುರೇಶ್ ನಿಂತ್ಕೊಂಡ್ರೆ ಎಷ್ಟು ಮತಗಳು ಬರ್ತವೆ? ರಘುನಂದನ್ ರಾಮಣ್ಣ ನಿಂತ್ಕೊಂಡ್ರೆ ಎಷ್ಟು ಮತಗಳು ಬರ್ತವೆ? ರಮ್ಯಾ ನಿಂತ್ಕೊಂಡ್ರೆ ಎಷ್ಟು ಮತಗಳು ಬರ್ತವೆ? ಈ ಕಾಮೆಂಟ್ ಅನ್ನ ವೀಕ್ಷಕರೇ ತಾವು ನಮ್ಮ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾದ ಇನ್ಬಾಕ್ಸ್ ನಲ್ಲಿ ಹಾಕಿ, ಯಾಕೆ ಗೆಲ್ತಾರೆ ಅಂತಾನೂ ಹಾಕಿ. ಅದರ ಜೊತೆಗೆ ಈ 4 ಕಾಂಗ್ರೆಸ್ನ ಅಭ್ಯರ್ಥಿಗಳು ಯಾರು ನಿಲ್ತಾರೆ, ಅವರ ಪ್ರತಿಸ್ಪರ್ಧಿಯಾಗಿ ಮೈತ್ರಿ ಪಕ್ಷದಲ್ಲಿ ಅಥವಾ ಪಕ್ಷೇತರವಾಗಿ ಯಾರು ನಿಲ್ಲಬೇಕು, ಆ ಕಾಮೆಂಟ್ ಅನ್ನು ಸಹ ತಾವು ನಮ್ಮ ಡಿಜಿಟಲ್ ಮೀಡಿಯಾದಲ್ಲಿ ಹಾಕುವ ಮೂಲಕ ತಮ್ಮ ಸ್ವಾತಂತ್ರ್ಯವನ್ನು ಉಪಯೋಗಿಸ್ಕೋಬೇಕು. ತಮ್ಮ ಮನದ ಇಂಗಿತವನ್ನು ಈ ಮೂಲಕ ತಾವು ತೋಡ್ಕೋಬಹುದಾಗಿದೆ. ಹಾಗಾಗಿ ಚನ್ನಪಟ್ಟಣ ಉಪಚುನಾವಣೆ ಇಡೀ ರಾಜ್ಯ ತಿರುಗಿ ನೋಡ್ತಾ ಇದೆ. ಇದು ಡಿ.ಕೆ. ಶಿವಕುಮಾರ್ ವರ್ಸಸ್ ಎಚ್.ಡಿ. ಕುಮಾರಸ್ವಾಮಿ ಅವರ ನೇರ ಹಣಾಹಣಿನ, ಅಥವಾ ಸಿ.ಪಿ. ಯೋಗೇಶ್ವರ್ ಡಿ.ಕೆ. ಸಹೋದರರ ನೇರ ಹಣಾಹಣಿನ, ಅಥವಾ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಮತ್ತು ಮೈತ್ರಿ ಪಕ್ಷಗಳ ಸಮರವ. ಎಲ್ಲದಕ್ಕೂ ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದೆ ಮತ್ತಷ್ಟು ಮಾಹಿತಿಯೊಂದಿಗೆ ಬರುತ್ತೇನೆ. ಅಲ್ಲಿವರೆಗೂ ನಮ್ಮ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ. ಮತ್ತಷ್ಟು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ. ನಮಸ್ಕಾರ.